ಒಂಟಿತನ ಅಂದ್ರೆ ಒಬ್ಬರೇ ಇದ್ದಾಗ ಅನುಭವಿಸುವ ಭಾವನೆ ಅಲ್ಲ. ಎಲ್ಲರ ಜೊತೆ ಇದ್ರೂ ಯಾರಿಗೂ ನಮ್ಮ ಮನಸ್ಸು ತಲುಪದೇ ಇರುವ ಕ್ಷಣವೇ ನಿಜವಾದ ಒಂಟಿತನ. ಒಮ್ಮೆ ಗಮನಿಸಿದ್ದೀಯಾ? ಮೊದಲು ಒಂದು ಮೆಸೇಜ್ ಬರಲಿಲ್ಲ ಅಂದ್ರೆ ಏನಾಯ್ತು ಅಂತ ಕೇಳುತ್ತಿದ್ದವರು ಇವತ್ತು ನಾವು ದಿನಗಟ್ಟಲೆ ಮೌನವಾಗಿದ್ದರೂ ಯಾರಿಗೂ ತಲೆಕೆಡಿಸಿಕೊಳ್ಳೋದಿಲ್ಲ. ಮೊದಲು ನಮ್ಮ ನಗು ನೋಡಿದ್ರೆ ಅವರು ಸಂತೋಷಪಡುವರು. ಇವತ್ತು ನಮ್ಮ ಕಣ್ಣಲ್ಲಿ ನೀರಿದ್ದರೂ ಅವರು ಗಮನಿಸುವುದೇ ಇಲ್ಲ. ಒಂಟಿತನ ಇದು ನೋವು ಕೊಡುತ್ತದೆ, ಆದರೆ ಅದಕ್ಕಿಂತ ಹೆಚ್ಚು ನಮ್ಮನ್ನು ಯೋಚಿಸಲು ಮಾಡುತ್ತದೆ. ನಾನು ಯಾಕೆ ಇಷ್ಟು ಅಟ್ಯಾಚ್ ಆಗಿದ್ದೆ? ನಾನು ಮಾತ್ರ ಇಷ್ಟು ಫೀಲ್ ಮಾಡ್ತಿದ್ದೀನಿ ಯಾಕೆ ಅಂತ ಸಾವಿರ ಪ್ರಶ್ನೆಗಳು. ರಾತ್ರಿ 12 ಆದ ಮೇಲೆ ಲೋಕವೇ ಮೌನವಾಗುತ್ತದೆ, ಆದರೆ ನಮ್ಮ ಮನಸ್ಸು ಮಾತ್ರ ಸಾವಿರ ನೆನಪುಗಳ ಜೊತೆ ಮಾತನಾಡುತ್ತಿರುತ್ತದೆ. ಒಂದು ಕಾಲದಲ್ಲಿ ನಮ್ಮಿಲ್ಲದೆ ಇರಲಾರದೇ ಇದ್ದವಳು ಇವತ್ತು ನಮ್ಮ ಜೊತೆ ಮಾತನಾಡಲು ಸಮಯವಿಲ್ಲ ಅಂತಾರೆ. ಆದ್ರೆ ಸತ್ಯ ಏನಂದ್ರೆ ಜನರು ಬದಲಾಗೋದಿಲ್ಲ, ಅವರ ಆದ್ಯತೆಗಳೂ ಬದಲಾಗುತ್ತವೆ. ಅಲ್ಲಿ ನಾವೇ ನಮ್ಮನ್ನೇ ಮರೆತು ಬಿಡ್ತೀವಿ. ಒಂಟಿತನ ನಮ್ಮನ್ನು ಒಡೆಯಲು ಬರೋದಿಲ್ಲ, ನಮ್ಮನ್ನೇ ನಮಗೆ ತೋರಿಸಲು ಬರುತ್ತದೆ. ನೀನು ಯಾರು, ನಿನ್ನ ಬೆಲೆ ಏನು, ನೀನು ಎಷ್ಟು ಪ್ರೀತಿಸಬಲ್ಲೆ ಅನ್ನೋದನ್ನ ಒಂಟಿತನವೇ ಕಲಿಸುತ್ತದೆ. ಎಲ್ಲರೂ ಜೊತೆಯಲ್ಲಿದ್ದಾಗ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ, ಆದ್ರೆ ಒಂಟಿಯಾಗಿ ಇದ್ದಾಗ ನಮ್ಮ ನಿಜವಾದ ರೂಪ ಕಾಣಿಸುತ್ತದೆ. ಒಂಟಿಯಾಗಿ ಅಳಿದ ರಾತ್ರಿಗಳು ನಿನ್ನನ್ನು ದುರ್ಬಲ ಮಾಡಿಲ್ಲ, ಅದೇ ನಿನ್ನನ್ನು ಒಳಗಿಂದ ಬಲಿಷ್ಠಳನ್ನಾಗಿ ಮಾಡಿವೆ. ನೀನು ಇಂದು ಒಂಟಿಯಾಗಿ ಇದ್ದೀಯೆ ಅಂದ್ರೆ ಅದು ಶಿಕ್ಷೆ ಅಲ್ಲ, ಅದು ತಯಾರಿ. ನಿನ್ನ ಮೌಲ್ಯ ಅರ್ಥ ಮಾಡಿಕೊಳ್ಳದವರಿಂದ ನಿನ್ನನ್ನು ದೂರ ಇಡೋ ತಯಾರಿ. ಒಂದು ದಿನ ನಿನ್ನ ಮೌನದ ಬೆಲೆ ಗೊತ್ತಾಗುತ್ತದೆ, ನಿನ್ನ ಪ್ರೀತಿಯ ತೂಕ ಅರ್ಥವಾಗುತ್ತದೆ. ಆ ದಿನ ನೀನು ಹಿಂದು ಮುಂದು ನೋಡುವುದಿಲ್ಲ, ಯಾಕಂದ್ರೆ ನೀನು ಒಂಟಿತನದ ಜೊತೆ ಬದುಕುವುದನ್ನು ಕಲಿತಿರುತ್ತೀಯೆ. ಆದ್ದರಿಂದ ಇವತ್ತು ಒಂಟಿತನ ನಿನ್ನನ್ನು ಕಾಡುತ್ತಿದ್ದರೆ ಅದನ್ನು ಶತ್ರು ಅಂತ ಕಾಣಬೇಡ, ಅದಕ್ಕೆ ಧನ್ಯವಾದ ಹೇಳು. ಯಾಕಂದ್ರೆ ಅದು ನಿನ್ನನ್ನು ಮತ್ತೊಬ್ಬರ ಮೇಲೆ ಅವಲಂಬಿಸದೆ ನಿನ್ನ ಕಾಲ ಮೇಲೆ ನಿಲ್ಲೋದು ಕಲಿಸುತ್ತಿದೆ. ಒಂಟಿತನ ನಿನ್ನ ಕಥೆಯ ಕೊನೆಯಲ್ಲ, ಅದು ನಿನ್ನ ಬಲದ ಆರಂಭ. ನಿನಗೂ ಇಂತಹ ಒಂಟಿತನ ಅನುಭವವಾಗಿದ್ದರೆ ಕಮೆಂಟ್ನಲ್ಲಿ ಒಂದು ಹಾರ್ಟ್ ಹಾಕು ಮತ್ತು ಈ ವಿಡಿಯೋವನ್ನು ನಿನ್ನ ಮನಸ್ಸಿಗೆ ಹತ್ತಿರವಾದವರ ಜೊತೆ ಹಂಚಿಕೊಳ್ಳು. ಇಂತಿ ನಿನ್ನ ಪ್ರೀತಿಯ ಓ ಮನಸ್ಸೇ.